ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ಅತ್ಯುನ್ನತವಾದಂಥ ಜೀವವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೈಮ್ ಮಿನಿಸ್ಟ್ರೀಸ್ ಮೂಲಕ ಶುಭ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ದೇವರು ಒದಗಿಸಿಕೊಟ್ಟಂಥ ಈ ನೂತನ ದಿನಕ್ಕಾಗಿ ಮೊಟ್ಟ ಮೊದಲಾಗಿ ದೇವರಿಗೆ ಶಿರಸ್ಸಾನಮಿಸಿ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಆರೋಗ್ಯಕರವಾಗಿ ಕ್ಷೇಮಕರವಾದ ಒಂದು ನೂತನ ದಿನವನ್ನು ದೇವರು ಒದಗಿಸಿಕೊಟ್ಟಿದ್ದಾರೆ. ಸಂತೋಷವಾಗಿ ತನ್ನ ವಾಕ್ಯದ ಮೂಲಕ ಈ ದಿನವನ್ನು ಪ್ರಾರಂಭಿಸಲಿಕ್ಕೆ ಅದನ್ನು ಒಳ್ಳೆಯ ಸಮಯವನ್ನು ನಮಗೆ ಏರ್ಪಡಿಸಿಕೊಟ್ಟಿರುವಾಗ ಈ ಒಂದು ಉನ್ನತವಾದ ಸಮಯದಲ್ಲಿ ಈ ಮುಂಜಾನೆಯಲ್ಲಿ ಆತನ ವಾಕ್ಯವನ್ನು ನಾವು ಧ್ಯಾನಿಸೋಣ. ದೇವರು ಈ ದಿನ ನಮಗಾಗಿ ಏರ್ಪಡಿಸಿದ ವಾಗ್ದಾನ ವಾಕ್ಯ ಯೆಶಾಯ 41:10. ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು. ಆಮೇನ್, ಹಲ್ಲೆಲೂಯಾ. ದೇವರೊಂದು ಧೈರ್ಯದ ಮಾತನ್ನು, ಬಲವಾದ ಮಾತನ್ನು ಕೊಡ್ತಾ ಇದ್ದಾರೆ. ಯಾವ ಒಂದು 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 ಅಧೈರ್ಯದಲ್ಲಿ ನಾವಿದ್ದೇವೆ, ಯಾಕೆ ಭಯ ನಮ್ಮನ್ನು ಕಾಡ್ತಾ ಇದೆ? ಅನೇಕರಿಗೆ ಅನೇಕ ರೀತಿಯ ಭಯಗಳಿದೆ. ದೇವರಿಗೆ ಗೊತ್ತು. ಆ ಭಯ ಮನುಷ್ಯನ ಪ್ರಾಣವನ್ನೇ ತೆಗೆಯುವಂಥ ರೀತಿಯನ್ನು ನಾವು ನೋಡ್ತಾ ಇದ್ದೇವೆ. ಆ ಒಂದು ಕಳವಳ, ಆ ಒಂದು ಗಲಿಬಿಲಿ, ಆ ಗೊಂದಲ. ಅದಕ್ಕೆ ದೇವರು ಹೇಳ್ತಿದೆ, ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು. ನಾ ಕೈ ಹಿಡಿದು ನಡೆಸುವಾತನು ನಾನೇ, ಜಗದುತ್ಪತ್ತಿಗೆ ಮುಂಚೆ ಆರಿಸಿಕೊಂಡಿರುವ ಆತನು ನಾನೇ, ತಾಯಿಯ ಗರ್ಭದಲ್ಲಿ ರೂಪಿಸೋಕ್ಕಿಂತ ಮುಂಚೆ ನಿನ್ನ ಹೆಸರನ್ನು ಕರೆದಿದ್ದು ನಾನೇ. ಧೈರ್ಯವಾಗಿರು, ನಾನು ನಿನ್ನೊಂದಿಗಿದ್ದೀನಿ. ದಿಗ್ಭ್ರಮೆಗೊಳಗಾಗಬೇಡ, ಕಳವಳಕ್ಕೆ ಒಳಗಾಗಬೇಡ, ಗೊಂದಲ ಪಡಬೇಡ. ಏನೋ ನನ್ನ ಜೀವನ, ಏನೋ ನನ್ನ ಭವಿಷ್ಯತ್ತು, ನನ್ನ ಮಕ್ಕಳ ಭವಿಷ್ಯತ್ತೇನೋ, ನನ್ನ ಸ್ಥಿತಿ ಏನೋ, ನಾನು ಹಿಂಗೆ ಇರ್ತೀನೇನೋ ಅನ್ನುವಂಥ ಅನೇಕ ಪ್ರಶ್ನೆಗಳಿಂದ ಹೊರಗೆ ಬಾ. ನಾನೇ ನಿನ್ನ ದೇವರು, ನಾನು ನಿನ್ನನ್ನು ರೂಪಿಸ್ತೇನೆ. ಆಮೇಲೆ ಕಳೆದ ವರ್ಷವೆಲ್ಲ ಇದೇ ಒಂದು ಆಲೋಚನೆಯಲ್ಲಿ ಆಲೋಚಿಸಿ ಅಯ್ಯೋ ನನ್ನ ಮಕ್ಕಳ ಸ್ಥಿತಿ ಏನಪ್ಪ, ನನ್ನ ಮಕ್ಕಳ ಭವಿಷ್ಯತ್ತೇನಪ್ಪ, ನನ್ನ ಗಂಡ ಹಿಂಗೇನಾ, ನನ್ನ ಹೆಂಡತಿ ಹೀಗೇನಾ, ನನ್ನ ಮಕ್ಕಳು ಹಿಂಗೇನಾ ಅಂತ ನೀವು ಅಂದ್ಕೊಂಡಿರ್ಬೋದು, ಕಳವಳ ಪಟ್ಟಿರ್ಬೋದು, ಗಲಿಬಿಲಿ ಆಗ್ಬೋದು, ಭಯ ಪಟ್ಕೊಂಡಿರ್ಬೋದು. ಆದರೆ ದೇವರು ಹೇಳ್ತಾ ಇದ್ದಾರೆ, ಘನವಾಗಿ ನನ್ನ ದೇವರು ನಿಲ್ಲಿಸುವಂಥ ದೇವರು, ಬಲಪಡಿಸುವ ಆತನು, ಧೈರ್ಯಪಡಿಸುವ ಆತನು, ನಮ್ಮನ್ನು ನಡೆಸುವ ಆತನು, ಕಾಯುವ ಆತನು. ಆಮೇನ್. ಅದಕ್ಕೋಸ್ಕರವಾಗಿ ಧೈರ್ಯವಾಗಿರಬೇಕು. ಪ್ರೀತಿ ಸ್ವರೂಪನ, ಆತ್ಮ ಸ್ವರೂಪನಾದಂಥ ದೇವರು ನಮ್ಮನ್ನು ನಡೆಸಲಿಕ್ಕೆ ಶಕ್ತನು. ಯಾವುದೂ ರೀತಿಯಾಗಿ ಹೆದರಬೇಡ, ಯಾವುದೇ ರೀತಿಯಾದ ಒಂದು ದಿಗ್ಭ್ರಮಣೆಗೆ ಒಳಗಾಗಬೇಡ. ನೀನೇ ಸಹಾಯಕನಾದಂಥ ದೇವರು ಎಂಬುದಾಗಿ ನಾವು ದೇವರನ್ನು ನಂಬಬೇಕು. ಅಪ್ಪ, ನೀನೇ ನನಗೆಲ್ಲ, ನೀನೇ ನನ್ನ ಸರ್ವವು, ನಾನು ನಿನ್ನನ್ನೇ ನಂಬಿದ್ದೇನೆ, ಧೈರ್ಯಗೊಂಡು ಇರ್ತಿದ್ದೇನಪ್ಪ. ಅನೇಕ ಭಯಗಳು ನನ್ನನ್ನು ಕಾಡ್ತಾ ಇದೆ, ಸಾಲ ಬಾಧೆ ಅನ್ನುವ ಭಯ. ಅಪ್ಪ, ನೀನೇ ನನ್ನನ್ನು ನಡೆಸು ಸ್ವಾಮಿ. ಭವಿಷ್ಯತ್ತಿನ ಭಯ, ಉದ್ಯೋಗದ ಭಯ, ನೀನೇ ಸಹಾಯದಲ್ಲಿ ನಮ್ಮನ್ನು ನಡೆಸು, ಕೃಪೆ ತೋರಿಸು ಸ್ವಾಮಿ. ದೇವರು ನಮ್ಮನ್ನು ನಡೆಸಿ ಕಾಯುವಂಥ ದೇವರು, ಕೃಪೆ ಒದಗಿಸಿಕೊಡುವಂಥ ದೇವರು. ಆಮೇನ್. ಅದಕ್ಕಾಗಿ ದೇವರು ಹೇಳ್ತಾ ಇದ್ದಾರೆ, ದಿಗ್ಭ್ರಮೆಗೊಳ್ಳಬೇಡ, ಭಯ ಪಡಬೇಡ, ನಾನೇ ನಿನ್ನ ದೇವರು, ನಾನೇ ನಿನಗೆ ಸಹಾಯ ಮಾಡ್ತೇನೆ. ಮನುಷ್ಯರಾರು ಈ ಧೈರ್ಯದ ಮಾತು ಹೇಳಲ್ಲ, ಆದರೆ ದೇವರು ಹೇಳ್ತಾ ಇದ್ದಾರೆ. ಆಮೇನ್. ದೇವರು ಹೇಳುವಾಗ ನಾವು ಧೈರ್ಯವಾಗಿರಬೇಕು. ದೇವರು ಹೇಳುವಾಗ ನಾವು ಬಲವಾಗಿರಬೇಕು. ಎಂಥ ಪರಿಸ್ಥಿತಿಗಳು ಬಂದರೂ ನನ್ನ ದೇವರು ನನಗಿದ್ದಾರೆ, ನನ್ನ ನಡೆಸುವಂಥ ದೇವರು ನನಗಿದ್ದಾರೆ, ನನ್ನ ಕಾಯ್ತಾ ಇರುವಂಥ ದೇವರು ನನಗಿದ್ದಾರೆ, ನನ್ನ ಬಲಪಡಿಸುವಂಥ ದೇವರು ನನಗಿದ್ದಾರೆ. ನಾನು ಯಾವ ಪರಿಸ್ಥಿತಿಗೆ ಎದುರೋದಿಲ್ಲ, ಯಾವ ಮನುಷ್ಯರಿಗೂ ನಾನು ಎದುರೋದಿಲ್ಲ ಎಂಬುದಾಗಿ ನಂಬಿಕೆಯನ್ನು ನಾವು ಮುಂದೆ ಸಾಗುವಾಗ ಆ ಸನ್ನಿವೇಶದಲ್ಲಿ, ಆ ಸಂದರ್ಭದಲ್ಲಿ ದೇವರು ನಮ್ಮನ್ನು ಖಂಡಿತವಾಗಿಯೂ ನಡೆಸುವಂಥ ದೇವರು. ಹಲ್ಲೆಲೂಯಾ. ಆ ರೀತಿಯಾಗಿ ಧೈರ್ಯವಾಗಿರೋಣ. ನೂತನ ವರ್ಷದಲ್ಲಿ ನೂತನ ಕಾರ್ಯಗಳನ್ನ ಮಾಡಲಿಕ್ಕೆ ಹೋಗ್ತಿದ್ದಾರೆ. ಯಾವುದೇ ಭಯ ಇದ್ರೂ ದೇವರಿಗೆ ಮಹಿಮೆ ಸಲ್ಲಿಸಿ ಆ ಭಯವನ್ನು ಬಿಟ್ಬಿಡ್ರಿ. ಮಾನಸ ಖಿನ್ನತೆಗೆ ಒಳಗಾಗಬೇಡ್ರಿ, ಆಲೋಚನೆ ಮಾಡಬೇಡ್ರಿ. ಭಯಭೀತರಾಗುವಾಗ ಬಿದ್ದು ಹೋಗ್ತೇವೆ. ಧೈರ್ಯವಾಗಿದ್ದಾಗಲೇ ನಿಲ್ಲಲಿಕ್ಕೆ ಸಾಧ್ಯ. ಆಮೇಲೆ ಹಾಗಿದ್ರೆ ದೇವರು ಈ ವಾಕ್ಯದ ಮೂಲಕ ನಮ್ಮೆಲ್ಲರನ್ನ ಆಶ್ವಸಿಸಿ ಬಲಪಡಿಸಿ ನಡೆಸಲಿ. ಪ್ರಾರ್ಥಿಸಿಕೊಳ್ಳೋಣ. ನಿಮ್ಮ ಏನೇ ವಿಜ್ಞಾಪನೆಗಳು ನಮಗೆ ತಿಳಿಸಿಕೊಡಿ, ನಿಮಗಾಗಿ ನಾವು ಪ್ರಾರ್ಥಿಸುವವರಾಗಿದ್ದೇವೆ. ಪ್ರಾರ್ಥನೆ. ಪರಿಶುದ್ಧನಾದಂಥ ದೇವರೇ, ಉನ್ನತನೇ ಮಹೋನ್ನತನಾದಂಥ ದೇವರೇ,
ಅಪ್ಪ ನಿನಗೆ ಸ್ತೋತ್ರ. ಅಪ್ಪ ನಿನ್ನ ವಾಗ್ದಾನ ಮಾಡ್ತಿದ್ದೆ, ಧೈರ್ಯವಾಗಿರಿ, ಹೆದರಬೇಡ್ರಿ, ನಾನೇ ನಿನ್ನ ದೇವರು, ದಿಗ್ಭ್ರಮೆಗೊಳ್ಳದಿರು, ನಾನು ನಿನ್ನ ಸಹಾಯಕನಾಗಿರ್ತೇನೆ ಎಂಬುದಾಗಿ. ನಮ್ಮ ಮಕ್ಕಳು ಯಾವ್ಯಾವ ಸ್ಥಿತಿಯಲ್ಲಿ ಕರ್ತನೆ ಭಯಭೀತರಾಗಿ ದಿಗ್ಭ್ರಮೆಗೊಳ್ಳೋಗಾಗಿದ್ದಾರೋ, ಚಿಂತೆಗೊಳಗಾಗಿದ್ದಾರೋ, ನಷ್ಟಕ್ಕೊಳಗಾಗಿದ್ದಾರೋ, ನೀನು ನೋಡುವಂಥ ದೇವರು, ನೀನು ನೋಡ್ತಾ ಇರುವಂಥ ದೇವರು. ಆ ಹೃದಯಗಳ ವೇದನೆಯನ್ನು ನೀನು ನೋಡು, ಕಣ್ಣೀರನ್ನು ನೋಡು, ಬಲಹೀನತೆಗಳನ್ನ ನೋಡು, ಅಧೈರ್ಯದ ಮನಸ್ಸನ್ನು ನೋಡಿ ಧೈರ್ಯಪಡಿಸಿ ನಡೆಸು ಸ್ವಾಮಿ. ಸಹಾಯ ಮಾಡು. ಸಮಸ್ಯೆನ ಕರಗಳಿಗೆ ಒಪ್ಪಿಸಿಕೊಟ್ಟು ನೀನೇ ಕರ್ತನೆ ನಮಗೆ ಸಮಸ್ತವಾಗಿದ್ದು ನಡೆಸುವುದಾಗಿ ಪ್ರಾರ್ಥಿಸಿಕೊಳ್ಳುತ್ತಾ ನಜರೇತಿನ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಂಡಿದ್ದೇವೆ ಜೀವವುಳ್ಳ ಪರಲೋಕದ ಪರಮ ತಂದೆಗೆ. ಆಮೇನ್. ಪ್ರೈಸ್ ದಿ ಲಾರ್ಡ್.